ನೀರು ಬಿಡದೇ ಇರತಕ್ಕಂಥ ಚುಂಚೋಳಿ ಪುರಸಭೆ ಅಧಿಕಾರಿಗಳಿಗೆ ಬೇಕೇ ಬೇಕು. ಚುಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 17ನೇ ವಾರ್ಡ್ ನಂಬರ್ನಲ್ಲಿ ಕಳೆದ 2-3 ತಿಂಗಳಿಂದ ಕುಡಿಲಕ್ಕೆ ನೀರಿಲ್ಲ. ಇವತ್ತು ಅಲ್ಲಿ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಿನಕೂಲಿಕಾರರು ಅಧಿಕ ಹೆಚ್ಚಿನಲ್ಲಿ ಇರ್ತಕ್ಕಂಥ ವಾರ್ಡು ಚುಂಚೋಳಿ ಪುರಸಭೆಯ 17 ಸಂಖ್ಯೆ ಇರ್ತಕ್ಕಂಥ ವಾರ್ಡು. ಅಲ್ಲಿ ದಿನ ಬೆಳಗಾದ್ರೆ ಸಾಕು ಕೂಲಿ ನಾಲಿ ಮಾಡ್ತಕ್ಕಂಥ ಜನ ಇದ್ದೀವಿ ನಾವು. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗ ಅಧಿಕಾರಿಗಳಿಗೆ ಹೊಟ್ಟೆಗೆ ತೆಲಿಟ್ಟು ಬೇಡ್ಕೊಂಡಿವಿ, ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡಿವಿ. ನಮ್ಮ ತಾಯಿದೇವರು ಎಲ್ಲರೂ ಹೋಗಿ ಕೇಳ್ಕೊಂಡ್ರು ಕೂಡ ಇಲ್ಲಿ ತನೂ ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಮಾಡಿಲ್ಲ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಮುಂಜಾನೆ ಎಲ್ಲರೂ ಆಧಾರ್ ಕಾರ್ಡ್ಗಳು ಹಿಡ್ಕೊಂಡು ನಾವು ಬಸ್ಸಿನಿಂದ ಬಂದು ತಿಮ್ಮಾಪುರ ಸರ್ಕಲ್ನಿಂದ DC ಆಫೀಸ್ವರೆಗೆ ಅಲ್ಲಿನ ಅಧಿಕಾರಿಗಳು ನಮ್ಮ ಮಾತು ಕೇಳಲಾಗ್ಯಾರ. ಮಾನ್ಯ ಜಿಲ್ಲಾಡಳಿತದವರು ಕೂಡ ನಮ್ಮ ಕಡೆ ಗಮನ ಹರಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರ ಅಂಥೇಳಿ ನಾವು ಒಂದು ನಂಬಿಕೆಯನ್ನು ಇಟ್ಕೊಂಡು ನಾವು ತಮ್ಮ ಚಾನಲ್ಗಳ ಮೂಲಕ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ, ಏನು ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಅಂದರೆ, ಇವತ್ತು ಅಮೃತ ಮಹೋತ್ಸವ ಆಚರಣೆ ಮಾಡ್ತಕ್ಕಂಥ ಭಾರತ ದೇಶದಲ್ಲಿ ನಾವು ನೀರು ಕೇಳತ್ತೀವಿ. ನಾವು ಅವರಿಗೆ ಅಭಿವೃದ್ಧಿ CC ರೋಡ್ ಕೇಳತ್ತಿಲ್ಲ, ಅವ್ರಿಗೆ ಚರಂಡಿ ಕೇಳತ್ತಿಲ್ಲ, ಅವ್ರಿಗೆ ನಾವು ಮನೆಗಳು ಕೇಳತ್ತಿಲ್ಲ, ಕುಡಿಲಕ್ಕೆ ನೀರು ಕೇಳತ್ತೀವಿ. ನಾವು ಇವತ್ತಿನ ದಿವಸ ಮಕ್ಕಳ ಜೊತೆ ಕುಟುಂಬ ಸಮೇತವಾಗಿ ನಾವು ಸುಮಾರು 84 ಕಿಲೋಮೀಟರ್ಲಿಂದ ಇವತ್ತು ನಾವು ಗುಲ್ಬರ್ಗ ಜಿಲ್ಲಾ ಆಡಳಿತಕ್ಕೆ ಬಂದು ನಾವು ಮನವಿ ಕೊಡ್ಲತ್ತೀವಿ. ಅದಕ್ಕೆ ಕೈಯಲ್ಲಿ ಖಾಲಿ ಕೊಡ ಹಿಡ್ಕೊಂಡು, ಕೈಯಲ್ಲಿ ಪೊರಕೆ ಹಿಡ್ಕೊಂಡು, ಈ ಕೈಯಲ್ಲಿ ಇಡ್ತಕ್ಕಂಥ ಸೊಡುಗಳು ನೀರು ಬಿಡಲಿಲ್ಲ ಅಂದ್ರೆ ಅವು ಮೈಮೇಲೆ ಕೂಡ ಬರ್ತಾವಂತೇಳಿ ಈ ಸಂದರ್ಭದಲ್ಲಿ ನಾವು ತಮ್ಮ ಚಾನೆಲ್ ಮೂಲಕ ಜಿಲ್ಲಾ ಆಡಳಿತಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಿಮ್ಮ ಶಾಸಕರು ಏನು ಸರ್ ಗಮನ ಕೊಟ್ಟಿದ್ದಾರೆ ಸರ್? ಇದ್ರ ಬಗ್ಗೆ ನಾವು ಚಿಂಚೋಳಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವರಿಗೆ ನಮ್ಮ ತಾಯಿದೇರು ಕೂಡ ಫೋನ್ ಮಾಡ್ಯಾರ. ನಾವು ಕೂಡ ಫೋನ್ ಮಾಡಿ ಕೈ ಜೋಡಿಸಿ ಅವ್ರಿಗೆ ಮನವಿ ಮಾಡಿವಿ. ನೋಡ್ರಿ ಸರ್, ನೀವು ಗೆದ್ದಂಥ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಅದ, ಅದು ಪರಿಹಾರ ಮಾಡಲಾಗ್ಯಾರಂದ್ರೆ ನಾವು ಹೇಳ್ತೀವಿ, ನಾವು ಮಾಡ್ತೀವಿ, ನಾವು ನೋಡ್ತೀವಿ ಅಂತೇಳಿ ಭರವಸೆ ಕೊಟ್ರೆ ಇದಕ್ಕೆ ಸಂಬಂಧಪಟ್ಟಂಗ ಇವತ್ತು DC ಮೇಡಮ್ ಅವ್ರಿಗೂ ಕೂಡ ಅವ್ರ ಗಮನಕ್ಕೂ ನಾವು ತಂದೀವಿ ಸರ್. ನೋಡ್ರಿ ಮೇಡಮ್, ಅಲ್ಲಿರ್ತಕ್ಕಂಥ ತಾಯಿದೇರಿಗೆ, ಹೆಣ್ಮಕ್ಳಿಗೆ, ಮಕ್ಕಳಿಗೆ ಭಾಳ ತೊಂದರೆ ಆಗ್ಲತ್ತದ. ಸಾಲಿಗೆ ಹೋಗ್ಬೇಕಂದ್ರೆ ಬಿ ಇವತ್ತು ಟೈಮ್ ಆಗ್ಲತ್ತದ, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬಿ ಇವತ್ತು ಕೆಲಸದವ್ರು ಕರ್ಕೊಲಾಗ್ಯಾರ. ನೀರಿನ ಸಲುವಾಗಿ ನಾವು ಭಿಕ್ಷುಕರ ಹಂಗ ರೊಕ್ಕಕ್ಕಾಗಿ ಅಲ್ಲದಾಡ್ತಾರ, ಹಂಗೆ ಕೈದಾಗ ಕೊಡ ಹಿಡ್ಕೊಂಡು ಬೇರೆದವ್ರ ಮನೆ ಬಳಿ ಹೋಗಿ, ಬೇರೆದವ್ರ ಓಣಿಗೆ ಹೋಗಿ ನಾವು ನೀರು ಭಿಕ್ಷೆ ಬೇಡ್ಲತ್ತೀವಿ. ನೀವು ಇದ್ರ ಮುತುವರ್ಜಿ ವಹಿಸಿ ನೀರು ಬಿಡೋಂಥ ವ್ಯವಸ್ಥೆ ಮಾಡ್ಬೇಕಂದ್ರೆ ಮೊನ್ನೆ 2 ಅಧಿಕಾರಿಗಳಿಗೆ ಕಳಿಸ್ಯಾರ. ಅವರು ಕಳಿಸಿ ಸುಮ್ಮನೆ ಪಾರ್ಗಳು ಏನು ಏಕೆ ಮಾಡ್ದಂಗ ನೀರು ಸಣ್ಣ ಹೊಂಟವಲ್ಲಿ, ಅಲ್ಲಿ ತುಂಬಲಕ್ಕೂ ಆಗಲ್ದು, ಗೊಜ್ಜು ನೀರು ಕುಡ್ದಪ್ಪೆ ಆಲತ್ತದ. ಇದಕ್ಕೆ ಸಂಬಂಧಪಟ್ಟಂಗ ಅಧಿಕಾರಿಗಳು ಕೂಡಲೇ ಮುತುವರ್ಜಿ ವಹಿಸಿ ಇವತ್ತ ಆ ಏನು ನೀರಿನ ಸಮಸ್ಯೆ ಬಗೆಹರಿಸಬೇಕು. ಇರಲಿಲ್ಲ ಅಂತಂದ್ರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮನೆ ಎದುರು ನಾವು ಹೋಗ್ಬೇಕಂತದ್ದು ಕೂಡ ತಗೊಂಡು ಇವತ್ತ ಕಲಬುರಗಿ ಉಸ್ತುವಾರಿ ಆಗಿರ್ತಕ್ಕಂಥ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ತಮ್ಮ ಚಾನಲ್ ಮೂಲಕ ನಾವು ಅವರಿಗೆ ಮನವಿ ಮಾಡ್ತೀವಿ. ನೋಡಿ ಸರ್, ನೀವು ಏನು ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ಜಿಲ್ಲೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅದ, ಅದಕ್ಕಾಗಿ ತಾವು ಕೂಡ ಇವತ್ತು ಮುತುವರ್ಜಿ ವಹಿಸಿ ಕುಡಿಯೋ ನೀರಿನ ಸಮಸ್ಯೆ ಪರಿಹಾರ ಮಾಡಬೇಕು. ಹಳ್ಳಿದಾಗ ಹರ ಗಂಗೆ ಹರ ಏನು ಜಲಜೀವನ್ ಮಿಷನ್ ಮಾಡ್ಯಾರ. ಇವತ್ತು ತಾಲೂಕು ಆಡಳಿತದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಚುಂಚೋಳಿ ಪುರಸಭೆ ವಾರ್ಡ್ನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ ಅಂತಂದ್ರೆ ಇದು ಸರ್ಕಾರಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ, ಜಿಲ್ಲಾಡಳಿತಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ, ನಮ್ಮ ತಾಲೂಕು ಆಡಳಿತಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಅದ. ಅದಕ್ಕೆ ನಾವು ನೀರಿಗಾಗಿ ಏನು ಮಾಡ್ಲಕ್ಕೂ ಕೂಡ ತಯಾರಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು? ಮಾರುತಿ ಗಂಜಗಿರಿ ಅಂತೇಳಿ.